ಪ್ರೀತಿಸಿ ಮದುವೆಯಾದ ಕಾರಣಕ್ಕೆ ಯುವಕನನ್ನು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಕೋಣನೂರು ಗ್ರಾಮದಲ್ಲಿ ಘಟನೆ ಬೆಳಕಿಗೆ ಬಂದಿದೆ. ಪ್ರೀತಿಸಿ ಮದುವೆ ಆಗಿದ್ದ ಯುವಕನ ಮೇಲೆ ಯುವತಿಯ ಕುಟುಂಬಸ್ಥರಿಂದ ಹಲ್ಲೆ ನಡೆಸಲಾಗಿದೆ. ಚಿತ್ರದುರ್ಗ ತಾಲೂಕಿನ ಕೋಣನೂರು ಗ್ರಾಮದಲ್ಲಿ ಈ ಒಂದು ಘಟನೆ ಜರುಗಿದೆ. ಗ್ರಾಮದ ಮಂಜುನಾಥ್ ಮತ್ತು ರಕ್ಷಿತಾ 3 ತಿಂಗಳ ಹಿಂದೆ ಪ್ರೀತಿಸಿ ದೇವಸ್ಥಾನದಲ್ಲಿ ಮದುವೆಯಾಗಿದ್ರು. ಇನ್ನು ಮಂಜುನಾಥ್ ರಕ್ಷಿತಾ ಮದುವೆಗೆ ಯುವತಿಯ ಪೋಷಕರ ವಿರೋಧ ವ್ಯಕ್ತಪಡಿಸಿದ್ರು. ನವೆಂಬರ್ 27 ಮಧ್ಯಾಹ್ನ 2 ಗಂಟೆ ವೇಳೆ ಮಂಜುನಾಥ್ ಮತ್ತು ತಂದೆ ತಾಯಿ ಮೇಲೆ ಮದುವೆ ವಿಚಾರಕ್ಕೆ ಹಲ್ಲೆ ನಡೆಸಲಾಗಿತ್ತು. ಗಲಾಟೆಯಲ್ಲಿ 20ಕ್ಕೂ ಹೆಚ್ಚು ಜನರು ಗುಂಪು ಮಂಜುನಾಥ್ನನ್ನು ಹೊಡೆದು ಸಾಯಿಸಲಾಗಿದೆ. ಹತ್ಯೆ ಬಳಿಕ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ರಕ್ಷಿತಾ ತಂದೆ ಜಗದೀಶ್, ಸಂಬಂಧಿಗಳಾದ ಕಲ್ಲೇಶ್, ಈಶ್ವರಪ್ಪ, ನಿಂಗಪ್ಪ, ವಿಶ್ವನಾಥ್, ಹರೀಶ್ ಸೇರಿದಂತೆ ಹಲವರು ಹತ್ಯೆ ಮಾಡಿದ್ದಾರೆ ಎನ್ನಲಾಗಿದೆ. ಘಟನೆಯಲ್ಲಿ ಮಂಜುನಾಥ್ ತಂದೆ ಚಂದ್ರಪ್ಪ, ತಾಯಿ ಅನುಸಯ್ಯಮ್ಮ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಆಸ್ಪತ್ರೆಗೆ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಭರಮಸಾಗರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಸರ್, ಈಗ ನಮ್ಮ ಹಳೆಮಯ್ಯ ಹಿಂಗೆ ಮದುವೆ ಆಗಿದ್ದ ಒಂದು ವಾರದಿಂದ ಮದುವೆ ಆಗಿದ್ದ ಅಂತೇಳಿ ಕರ್ಕೊಂಬಂದಿದ್ವಿ. DSP ಆಫೀಸ್ ಒಳಗೆ ಕರ್ಕೊಂಬಂದಿದ್ವಿ. ಹಳೆಮಯ್ಯ ಮಂಜುನಾಥ್ ಹುಡುಗಿ ಹೆಸರು ರಕ್ಷಿತಾ. ಅವರು ಲವ್ ಮಾಡಿ ಮದುವೆ ಆಗಿದ್ರು. ಮದುವೆ ಆದಮೇಲೆ ಅವರು ಸ್ವಲ್ಪ ಟಾರ್ಚರ್ ಕೊಟ್ಟಮೇಲೆ ಕರ್ಕೊಂಬಂದು DSP ಆಫೀಸ್ ಒಳಗೆ ಕರ್ಕೊಂಬಂದು ಬಿಟ್ವಿ. DSP ಆಫೀಸ್ ಒಳಗೆ ಕರ್ಕೊಂಬಂದುಬಿಟ್ಮೇಲೆ ಜ್ಯೋತಿ ಮೇಡಮ್ ಅವ್ರು ಅಂತೇಳಿ ಭರಮಸಾಗರ ಪೊಲೀಸ್ ಸ್ಟೇಷನ್ಗೆ ಅವರು ಕಾನ್ಸ್ಟೇಬಲ್ ಏನೋ ಗೊತ್ತಿಲ್ಲ ನಮಗೆ. ಅವರು ಇನ್ನು 20 ದಿವಸದೊಳಗೆ ಮದುವೆ ಮಾಡ್ತೀವಿ ಅಂತೇಳಿ ಅವರೆಲ್ಲ ಹುಡುಗಿ ಮನೆ ಕಡೆಯವರೆಲ್ಲ ಬಂದು 20 ದಿವಸದೊಳಗೆ ಮದುವೆ ಮಾಡ್ತೀವಿ ಅಂತೇಳಿ ಕರ್ಕೊಂಡು ಹೋಗಿ ಆದಮೇಲೆ ನಮ್ಮ ಮಳೆ ಮಗ ಇಲ್ಲೇ ಇದ್ದಾದಮೇಲೆ ಅವನು ಒಂದು 15 ದಿವಸ ಇಲ್ಲೇ ತಂದೆ ಕಡೆಯವ್ರು ತಂದೆ ತಾಯಿ ಕರ್ಕೊಂಡು ಹೋದಾದ್ಮೇಲೆ ಈಗ ರೀಸೆಂಟಾಗಿ ಇವತ್ತು ಹೋದಾದ್ಮೇಲೆ ಅವನಿನ್ನು ಹೋಗ್ತಿದ್ದಂಕನೇ ಅವನಿಗೆ ಹೊಡೆದಿದ್ದಾರೆ. ಅವರು ಹುಡುಗಿ ಕಡೆಯವ್ರು ಹೊಡೆದಿದ್ದಾರೆ ಅಂದರೆ ಆ ಹುಡುಗನ್ನ ನಾನು ಸಿರಿಗೆರೆ ಹಾಸ್ಪಿಟ್ಲ್ ಒಳಗೆ ಹೋದಾಗ ಯಾರು ಹೊಡೆದ್ರು ಏನಂತ ಕೇಳಿದಾಗ ಆ ಹುಡುಗ ಹೇಳಿದ್ದು ವಿಶ್ವ ಮತ್ತು ಅವ್ರು ಯಾರೋ ಒಂದು 4-5 ಜನ ಹೆಸರು ಹೇಳಿದರು. ಇನ್ನೊಬ್ಬರು ಹೆಸರು ಯಾರು ಹೇಳಿದರು, ಲೇಡೀಸು ವಿತ್ತು ಜೆಂಟ್ಸ್ ಎಲ್ಲ ಒಂದು 7-8 ತಂದು ಹೆಸರು ಹೇಳ್ದ. ಅದರ ಗೊತ್ತಿರೋದು ನನಗೆ ಜಗದೀಶು, ವಿಶ್ವ ಮತ್ತು ಇನ್ನೊಬ್ಬರು ಯಾರು ಕಲ್ಲೇಶ್ ಇವರು ಯಾರು ಹೆಸರು ಹೇಳಿದರು. ಅವರೆಲ್ಲ ಮನೆ ನುಗ್ಗಿ ಎಲ್ಲ ಹೊಡೆದ್ಬಿಡಿದ್ರೆ. ಅವ್ರ ಅಪ್ಪ ಅಮ್ಮಗೆಲ್ಲ ಕೈ ಕಾಲು ಮುರಿಯಂಗೆ ಹೊಡೆದ್ರೆ ಅವ್ನು ಸ್ಪಾಟ್ ಹಂಗೆ ಹೊಡೆದಾರೆ ಅವನ್ನ. ರಿಪೀಸ್ ಒಳಗೆ ಮಚ್ಚು ಏನು ತಗೊಂಡು ಹೊಡೆದಾರೆ. ಫುಲ್ಲು ಇದಾಗಿ ಅಲ್ಲಿಂದ ದುರ್ಗಕ್ಕೆ ಬಂದು ಸೈಜ್ಗಲ್ಲಾಗೆ ಸೈಜ್ಗಲ್ಲೇ ಎತ್ತಾಕಿಬಿಡಿದ್ದಾರೆ. ಎಲ್ಲ ಸಖತ್ತ ಬಾಡಿನೇ ಅವನ ಮೇಲೆ ಬಟ್ಟೆನೇ ಇಲ್ದಂಗೆ ಹೊಡೆದಾರೆ. ಇನ್ನು ಮುಂದೆ ಏನು ಹೇಳಕ್ಕೆ ಬರಲ್ಲ ನಾವು, ಹಂಗೆ ಹೊಡೆದಾರೆ ಅವನು. ಯಾವ ಕಾರಣಕ್ಕೆ? ಹುಡುಗಿ ಕರ್ಕೊಂಡು ಹೋಗಿರೋ ಅನ್ನೋ ಕಾರಣಕ್ಕೆ. ಮದುವೆ ಆಗಿಬಿಡೋಣ ಆಲ್ರೆಡಿ ಅವನು. ಆ ಹುಡುಗಿ ಇಷ್ಟಪಟ್ಟು ಮದುವೆ ಆಗಿರೋದು ಇವನಲ್ಲ, ಆ ಹುಡುಗಿನೇ ಇಷ್ಟಪಟ್ಟು ಕರ್ಕೊಂಡು ಹೋಗಿರೋದು ಅವ್ರನ್ನ. ಪ್ರೀತಿ ಮಾಡಿ ಮದುವೆ ಆಗಿರೋದು. ಆ ಹುಡುಗಿ ಪ್ರೀತಿ, ಇವನ್ ಪ್ರೀತಿ ಸೆಕೆಂಡ್ರಿ. ಆ ಹುಡುಗಿನೇ ಪ್ರೀತಿ ಮಾಡಿ ಕರ್ಕೊಂಡು ಹೋಗಿರೋದು. ಆ ದಾಖಲೆ ಎಲ್ಲ ಕೋರ್ಟ್ ಒಳಗಿದೆ. ಈಗ 2 ವರ್ಷದಿಂದ 3 ವರ್ಷದಿಂದ ಪ್ರೀತಿ ಮಾಡ್ತಿದ್ದಾರೆ ಅವರು ಅಂತ ಹೇಳಿದ್ದವರು. ಮಾಡ್ತಿದ್ದಾರೆ, ಹೋಗಿದ್ದಾರೆ, ಮದುವೆ ಆದಮೇಲೆ ಇವರು ಈಗ ಮನೆಗೆ ಹೋದ್ಮೇಲೆ ಹಿಂಗೆ ಮಾಡಿದ್ದಾರೆ. ಈಗ ಎಲ್ಲಿ ಘಟನೆ ಆಗಿದೆ? ಕೋಣೂರಲ್ಲಿ. ಈಗ ಏನಂತ ಆಗ್ರಹ ಮಾಡ್ತೀರಿ? ಏನಿಲ್ಲ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕು. ನಿಮ್ಮ ಹೆಸರು? ಹರೀಶ್ ಅಂತೇಳಿ. ನಾವು ಅವ್ರಿಗೆ ಅಕ್ಕನ ಗಂಡ. 99 80852256. ಓಕೆನಾ?